ಫ್ಯಾಮಿಲಿ ಮೆಂಬರ್ಸ್ ಒಂದು ನಿರೀಕ್ಷೆ ಇಟ್ಕೊಂಡಿದ್ರು. ಸೊ ಆರಂಭದಲ್ಲಿ ಹೋಗೋವಾಗ ಎಷ್ಟು ವಾರಗಳ ಕಾಲ ನೀವು ಇರ್ಬೋದು ಅನ್ನೋಂಥ ಕ್ಯಾಲ್ಕುಲೇಷನ್ಸ್ ಅವರಲ್ಲಿತ್ತು, ನಿಮ್ಮಲ್ಲಿತ್ತು ಅಂತ? ಸರ್, ನನಗೆ ಫ್ಯಾಮಿಲಿ ಫ್ರೆಂಡ್ಸ್ ಆಗಲಿ ಯಾವತ್ತೂ ಎಲ್ಲೂ ಬೇಡ ಅಂತ ಹೇಳಿಲ್ಲ, ಎಲ್ಲೂ ನನ್ನ ಸ್ಟಾಪ್ ಮಾಡಿಲ್ಲ. ನಮ್ಮಮ್ಮ ಝೀರೋ ಕ್ಯಾಲ್ಕುಲೇಷನ್ಸ್, ಹೋಗು ಆರಾಮಾಗಿ ಆಟ ಆಡ್ಬಿಟ್ಟು ಬಾ ಅಂತ ಹೇಳಿದವರು. ಸೊ ಹೋಗಿದ್ದೀನಿ, ಆಟ ಆಡಿದ್ದೀನಿ, ಆರಾಮಾಗಿ ಬಂದಿದ್ದೀನಿ ಅಷ್ಟೇ. ಮನೆಯಲ್ಲಿ ತುಂಬ ನಿಮಗೆ ಖುಷಿ ಕೊಟ್ಟಂತಹ ಮೂಮೆಂಟು ಮತ್ತು ಬೇಜಾರಾಗಿರುವಂಥ ಸಿಚುವೇಶನ್ 2 ನಿಮಿಷ ಹೇಳೋದಾದ್ರೆ ಪ್ಲೀಸ್. ಆ ಥರ ನಂಗೆ ತುಂಬ ಮೂಮೆಂಟ್ಸ್ಗಳಿದೆ. ಸೊ ನಾಳೆ ಸಿಕ್ಕಿ ಆರಾಮಾಗಿ ಮಾತಾಡೋಣ ಪ್ಲೀಸ್. ವೈಂಡ್ ಅಪ್ ಮಾಡಿ ಪ್ಲೀಸ್. ಫೈನಲಿ ಅದೇ ತುಂಬ ಖುಷಿ ಕೊಟ್ಟಿರೋಂಥ ಮೂಮೆಂಟ್ನ ಒಂದು ಶೇರ್ ಮಾಡೋದಾದ್ರೆ, ನಮ್ಮ ತಾಯಿ ಬಂದಿದ್ದು ನನಗೆ ಖುಷಿ ಕೊಡ್ತು. ಯಾಕಂದರೆ ತುಂಬ ದಿನಗಳ ಕಾಲ ಇಂಡಿವಿಜುವಲ್ ಆಗಿ ಆಡಿದ್ದು. ಅವತ್ತಿನ ದಿನ ಒಂದು ಸಪೋರ್ಟಿವ್ ಆಗಿ ಬರಬೇಕು ಅಂತಂದಾಗ ಅಫ್ಕೋರ್ಸ್ ಫ್ರೆಂಡ್ಸ್ಗಳನ್ನ ಬಿಡಲ್ಲ, ಫ್ಯಾಮಿಲಿ ಅಂತ ಬಂತು ಅಂತಂದರೆ ನಂಗಿದ್ದಿದ್ದು ನನ್ನ ತಾಯಿ. ಸೊ ತಾಯಿನ ಒಳಗೆ ಕಳಿಸಿದ್ರು. ಅದೊಂದು ಎಮೋಷನಲ್ ಮೂಮೆಂಟ್ ಆ್ಯಂಡ್ ದಟ್ ಈಸ್ ದ ಸ್ಟ್ರಾಂಗೆಸ್ಟ್ ಮೂಮೆಂಟ್. ನಾನು ಮತ್ತೆ ಕಮ್ ಬ್ಯಾಕ್ ಆಗೋದಕ್ಕೆ ಇನ್ನೊಂದೇನೋ ಎನರ್ಜಿ ಬಂದಿದ್ದ ಥರ ಆಯಿತು. ದಟ್ ಇಸ್ ದ ಬೆಸ್ಟೆಸ್ಟ್ ಮೂಮೆಂಟ್. ಎಸ್, ಇದ್ರ ಜೊತೆಗೆ ನಿಮಗೆ ಈಗ ಗೋಲ್ಸ್ ಆ್ಯಂಡ್ ಡ್ರೀಮ್ಸ್ ಹೆಂಗೆ ಚೇಂಜ್ ಆಯಿತು, ಏನು ಚಾಲೆಂಜಸ್ ಇದೆ ಮುಂದೆ ಅನ್ನೋಂಥದ್ದು? ಸರ್, ದೇವರಾಣೆ ಏನೋ ಗೊತ್ತಿಲ್ಲ ಸರ್. ಟು ಬಿ ಫ್ರ್ಯಾಂಕ್ ಹೇಳ್ತೀನಿ, ಈಗ ಆಚೆ ಬಂದಿದ್ದೀನಿ. ಈಗ ಜಸ್ಟ್ ಬಾರ್ನ್ ಬೇಬಿ ಥರ ಇದ್ದೀನಿ. ಜಸ್ಟ್ ಕಾಲು ಆಚೆ ಇಟ್ಬಿಟ್ಟು ನೋಡಬೇಕು ಏನು ಯಾರು ಕೆಲಸ ಕೊಡ್ತಾರೋ ಕರೆದು ಅವ್ರ ಜೊತೆ ಹೋಗಿ ಕೆಲಸ ಮಾಡ್ತೀನಿ ಅಷ್ಟೇ. ಖಂಡಿತ ಇಲ್ಲಿ ತನಕ ನಿಮಗೆ ಸಪೋರ್ಟ್ ಮಾಡಿರೋಂಥ ಜನರಿಗೆ, ಆಡಿಯನ್ಸ್ಗೆ, ಫೈನಲಿ ಕೋಟ್ಯಾನುಕೋಟಿ ಅಭಿಮಾನಿಗಳಿಗೆ ಏನು ಹೇಳ್ತೀರಿ ಅಂತ? ಇಷ್ಟು ದಿನ ನನ್ನನ್ನು ಮಗು ಥರ ಕಾಪಾಡಿದ್ದೀರಾ. ಇನ್ನು ಮುಂದೆ ನಾನು ಮಾಡೋ ಪ್ರಾಜೆಕ್ಟ್ಸ್ಗಳಾಗಿರ್ಬೋದು, ನಾನು ಮಾಡೋ ಕೆಲಸಗಳಾಗಿರ್ಬೋದು, ನಿಮ್ಮ ಪ್ರೀತಿ ಅಭಿಮಾನ ಇದೇ ಥರ ಇರಲಿ ಅಂತ ಕೇಳ್ತೀನಿ. ನಾನು ಯಾವತ್ತೂ ಫ್ಯಾನ್ಸ್ ಅಂತ ಹೇಳಲ್ಲ, ಬಿಕಾಸ್ ನನ್ನನ್ನು ಪ್ರೀತಿಸಿ ಇಲ್ಲಿವರೆಗೂ ಕರ್ಕೊಂಡ್ಬಂದಿದ್ದೀರಾ. ಟು ಬಿ ಫ್ರ್ಯಾಂಕ್, ಐ ಆಮ್ ಸೋ ಹ್ಯಾಪಿ. ತುಂಬ ಖುಷಿ ಇದೆ ನಿಮ್ಗಳ ಬಗ್ಗೆ. ನಾನು ಇದೇ ಥರ ಕೆಲಸ ಮಾಡ್ತೀನಿ ನಿಮಗೋಸ್ಕರ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವಿಕ್ರಮ್, ಆಲ್ ದ ಬೆಸ್ಟ್. ಎಸ್, ಇದಿಷ್ಟು ಬಿಗ್ ಬಾಸ್ನ ರನ್ನರ್ ಅಪ್ ಆಗಿರ್ತಕ್ಕಂಥ ತ್ರಿವಿಕ್ರಮ್ ಅವರ ಮಾತಾಗಿರ್ತಕ್ಕಂಥ. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.